ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ತಿಂದವರಿಗೆ ಕೊತ್ತನೂರು ಮಂಜುನಾಥ್ ಶಾಪ ಹಾಕಿದ್ದಾರೆ. ಕಾಂಗ್ರೆಸ್ ಶಾಸಕ ಕೊತ್ತನೂರು ಮಂಜುನಾಥ್ ಶಾಪ ಹಾಕಿದ್ದಾರೆ. ಅವರಿಗೆ ಕುಷ್ಠರೋಗ ಬರಲಿ, ಮತ್ತಿನ್ನೇನೋ ಬರಲಿ, ಅವರಿಗೆ ಹೃದಯದ ಬೇನೆ ಬರಲಿ ಅಂತ, ಅಂದ್ರೆ ಯಾರು ಹಣ ತಿಂದಿದ್ದಾರೋ ಅವರಿಗೆ ಕುಷ್ಠರೋಗ ಬರಲಿ ಅಂತೆಲ್ಲ ಶಾಪ ಹಾಕಿದ್ದಾರೆ. ಎನಿವೆ, ನಿಗಮದ ಹಣ ತಿಂದವರಿಗೆ ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಆಗಿ ಸಾಯಲಿ ಅಂತ ಕೈ ಶಾಸಕ ಕೋಲಾರದಲ್ಲಿ ಕೊತ್ತನೂರು ಮಂಜುನಾಥ್ ಕಿಡಿಕಿಡಿ ಆಗಿದ್ದಾರೆ. ಹಗರಣದಲ್ಲಿ ಯಾರೇ ಇದ್ರೂ ಅವರಿಗೆ ಶಿಕ್ಷೆಯಾಗಲಿ, ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಕೊತ್ತನೂರು ಮಂಜುನಾಥ್ ಅವರೇ, ಸರ್ಕಾರ ನಿಮ್ಮದೇ ಇರೋದು, ನೀವೇ ಕ್ರಮ ಕೈಗೊಳ್ಬೇಕು, ನಿಮ್ಮದೇ ಮುಖ್ಯಮಂತ್ರಿಗಳಿಗೆ ನೀವೇ ಒತ್ತಾಯಿಸಬೇಕು. ಅವ್ರಿಗೆ ರೋಗ ಬರಲಿ, ಮತ್ತೊಂದಾಗ್ಲಿ ಅಂತ ಯಾರೂ ಬಯಸ್ತಾ ಇಲ್ಲ. ಹಣ ತಿಂದವರಿಗೆ ಶಿಕ್ಷೆ ಆಗ್ಬೇಕು. ಇನ್ನು ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು. ನನಗೊಂದು ರೂಲ್ಸು, ನಿಮಗೊಂದು ರೂಲ್ಸ್ ಇಲ್ಲ. ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವರಿಗೆ 100% ಆಗಿ ಶಿಕ್ಷೆ ಆಗಬೇಕು. ಈ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದು ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ದರೆ 100% CBIಗೆ ಹೋಗುವುದು ಒಳ್ಳೆಯದೇ. ಇದು CBIಗೆ ವಹಿಸಬೇಕು ಅಂತ ನನ್ನದು ಇದ್ರ ಮೇಲೆ ಒತ್ತಾಯ. ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ದರೆ 100% CBIಗೆ ಹೋಗುವುದು ಒಳ್ಳೆಯದೇ. ಇದು CBIಗೆ ವಹಿಸಬೇಕು ಅಂತ ನನ್ನದು ಇದ್ರ ಮೇಲೆ ಒತ್ತಾಯ. ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ದರೆ 100% CBIಗೆ ಹೋಗುವುದು ಒಳ್ಳೆಯದೇ. ಇದು CBIಗೆ ವಹಿಸಬೇಕು ಅಂತ ನನ್ನದು ಇದ್ರ ಮೇಲೆ ಒತ್ತಾಯ. ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ದರೆ 100% ಮತ್ತೊಂದು ಕಡೆ ಇದಕ್ಕೆ ಹಿರಿಯ ಮುಖಂಡ HK ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. SIT ಇದನ್ನ ತನಿಖೆ ಮಾಡ್ತಾ ಇದೆ, ಸಸ್ಪೆಂಡ್ ಮಾಡಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಂತ. ಜೊತೆಗೆ ಈ ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಯಾರೆಲ್ಲ ಇದರಲ್ಲಿ ತಪ್ಪು ಮಾಡಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮ ಫಿಕ್ಸ್ ಅಂತ ಹೇಳಿದ್ದಾರೆ. ಕಠಿಣ ಕ್ರಮ ತಗೋತೀವಿ ಅಂತ HK ಪಾಟೀಲ್ ಚಿಕ್ಕೋಡಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಭ್ರಷ್ಟಾಚಾರ ಕುರಿತಂತೆ ಒಬ್ಬೊಬ್ಬರೇ ಕಾಂಗ್ರೆಸ್ ಮುಖಂಡರುಗಳು ಕೂಡ ರಿಯಾಕ್ಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ತಡವಾಗಿ ಆದರೂ ಕೂಡ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕಠಿಣ ಕ್ರಮ ಕೈಗೊಳ್ತೀವಿ, ಶಿಕ್ಷೆ ಆಗತ್ತೆ, SIT ತನಿಖೆ ಮಾಡ್ತಾ ಇದೆ, ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. ಈಗಷ್ಟೇ ಕೊತ್ತನೂರು ಮಂಜುನಾಥ್ CBI ಕೊಡಬೇಕು ಅಂತ ಕೂಡ ಹೇಳಿದ್ರು. ಅದ್ರ ಬಗ್ಗೆ ಹಗರಣವಾಗಿ ಅದಕ್ಕೆ SIT-ಯನ್ನು ಸ್ಥಾಪನೆ ಮಾಡಿದ್ದೇವೆ. ಹಲವಾರು ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದನ್ನು ಮಾಡ್ತಾರೆ. CBI ಏನಾದರೂ ವರ್ಗಾವಣೆ ಮಾಡ್ತಾರಂತ ಸಾಧ್ಯ ಸರ್? CBI-ನವರು ಈಗಾಗಲೇ ಅವರು ಬ್ಯಾಂಕ್ ಹಣ ಅದರೊಳಗೆ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಅದರಲ್ಲಿ ತನಿಖೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರ್ತದೆ. ಅದ್ರ ಬಗ್ಗೆ ಹಗರಣವಾಗಿ ಅದಕ್ಕೆ SIT-ಯನ್ನು ಸ್ಥಾಪನೆ ಮಾಡಿದ್ದೇವೆ. ಹಲವಾರು ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದನ್ನು ಮಾಡ್ತಾರೆ. CBI ಏನಾದರೂ ವರ್ಗಾವಣೆ ಮಾಡ್ತಾರಂತ ಸಾಧ್ಯ ಸರ್? CBI-ನವರು ಈಗಾಗಲೇ ಅವರು ಬ್ಯಾಂಕ್ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೊತ್ತನೂರು ಮಂಜುನಾಥ್ ಹೇಳ್ತಾರೆ ಇವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ, ಮತ್ತೊಂದಾಗಲಿ ಅಂತ ಅವ್ರದ್ದೇ ಸರ್ಕಾರ ಇರೋದು. ಇಲ್ಲ, ಆಗಬೇಕಾಗಿರೋದು ಕಾನೂನು ರೀತಿಯ ಶಿಕ್ಷೆ ಮತ್ತು ಕಾನೂನು ರೀತಿಯ ತನಿಖೆ. ಯಾರು ದುಡ್ಡು ನುಂಗಿದ್ದಾರೆ ಅನ್ನೋದು ಹೊರಗಡೆ ಬರಬೇಕು. ಯಾಕೆ ಕೊತ್ತನೂರು ಮಂಜುನಾಥ್ ಅಷ್ಟು ರೊಚ್ಚಿಗೆದ್ದಿದ್ರಲ್ಲ, CBI ಕೊಡಬೇಕು ಅಂತ ಬೇರೆ ಹೇಳಿದ್ರು. ಖಂಡಿತ ಶ್ರೀಲಕ್ಷ್ಮಿ ಏನಂತ ಹೇಳಿದ್ರೆ, ಇವತ್ತು ಕೊತ್ತೂರು ಮಂಜುನಾಥ್ ಅವರು ಏನು ಸ್ವಪಕ್ಷ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿಯ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾರು ಹಣ ತಿಂದಿದ್ದಾರೋ ಅವರಿಗೆ ಕುಷ್ಠರೋಗ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಲಿ ಅನ್ನೋ ಮೂಲಕ ಏನು ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೆ ಮತ್ತೆ ಸಚಿವರಿಗೆ ಸಹ ಟಾಂಗ್ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ, ವಾಲ್ಮೀಕಿ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು. ಮತ್ತೆ ಇದ್ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಸಚಿವರಾಗ್ಬೋದು ಮತ್ತೆ ಅಧಿಕಾರಿಗಳಾಗ್ಬೋದು ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ನಿಜವಾದಂತಹ ಮಾತು ಅನ್ನೋದು ಹೇಳಿರುವಂತದ್ದು. ಅದನ್ನು ಸಹ ಪ್ರಮುಖವಾಗಿ ಏನು ಈ ಹಗರಣದಲ್ಲಿ ಸಚಿವರ ಹಸ್ತಕ್ಷೇಪ ಇದ್ರೆ ಅವ್ರಿಗೂ ಸಹ ಶಿಕ್ಷೆ ಆಗಲಿ ಅನ್ನೋದು ಮಾತಾಡ್ತಾರಂಥದ್ದು. ಮತ್ತೆ ಈಗಾಗಲೇ ಬಂಧಿತರಾಗಿರುವಂತವರಿಗೆ ಏನು ಸರ್ಕಾರದಿಂದ ಥ್ರೆಟ್ ಅನ್ನುವ ಮೂಲಕ ಥ್ರೆಟ್ ಅನ್ನುವ ಮಾಹಿತಿ ಸಹ ನಮಗೆ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಅವರಿಗೆ ಸೂಕ್ತವಾದಂತಹ ಬಂದೋಬಸ್ತನ್ನು ಕೊಡಬೇಕು. ಅದೇ ರೀತಿ ಈ ಪ್ರಕರಣದಲ್ಲಿ ಅವರಿಗೇನಾದರೂ ಡೌಟ್ ಇದ್ದರೆ CBI ತನಿಖೆಗೂ ಸಹ ಒಳಪಡಿಸಬೇಕು ಎಂಬುದು ತಿಳಿಯುವಂತದ್ದು. ಇಲ್ಲಿ ನೋಡಿದ್ರೆ ಶಾಸಕರು ಸಹ, ಇಲ್ಲಿ ಕಾಂಗ್ರೆಸ್ ಶಾಸಕರಾದರೂ ಸಹ ಇಲ್ಲಿನ ರಾಜ್ಯ ಸರ್ಕಾರಕ್ಕಾಗ್ಬೋದು ಮತ್ತೆ ಕಾಂಗ್ರೆಸ್ ಶಾಸಕರಾಗ್ಬೋದು
ಕೊತ್ತೂರು ಮಂಜುನಾಥ್ ಇದಕ್ಕೆ ಟಾಂಗ್ ಕೊಟ್ಟಿರುವಂತದ್ದು. ಅದನ್ನು ಸಹ ಏನು ವಾಲ್ಮೀಕಿ ನಿಗಮದಲ್ಲಿ ಸಾಕಷ್ಟು ಹಗರಣ ಆಗಿದೆ. ಈ ಹಣವು ಸಹ ಬೇರೆ ಬೇರೆ ಇದಕ್ಕೆ ವರ್ಗಾವಣೆ ಆಗಿರೋದು ನನಗೂ ಸಹ ತಿಳಿದು ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಹಣ ಯಾರೇ ತಿಂದಿರ್ಬೋದು, ಅಧಿಕಾರಿಗಳಾಗ್ಬೋದು, ಮತ್ತೆ ಸಚಿವರಾಗ್ಬೋದು, ಮತ್ತೆ ಶಾಸಕರಾಗಿರ್ಬೋದು, ಅವರಿಗೆ ಅನಾಟಕ್ಕಾಗ್ಲಿ ಅಥವಾ ಅದ್ರ ಜೊತೆಗೆ ಕುಷ್ಠರೋಗ ಬರಲಿ ಅನ್ನೋ ಮಾತು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.